ನೂತನ ಸಚಿವರ ಪಟ್ಟಿ ರೆಡಿಯಾಗಿದೆ. 20 ಸ್ಥಾನ ಖಾಲಿ ಇದೆ. ಆದರೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 60. 20 ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. ಅನೌನ್ಸ್ ಮಾಡೋದೊಂದೇ ಬಾಕಿ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಒಂದೇ ಬಾಕಿ ಇರೋದು. ಈ ತಿಂಗಳ ಕೊನೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಒಂದು 28, 29ನೇ ತಾರೀಕಿಗೆ ಫೈನಲ್ ಆಗುತ್ತೆ. ನೋಡಿ, ಸಾಕಷ್ಟು ಆಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನನಗೆ ಸಿಗಬೇಕು, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾನಾಗಬೇಕು ಸಚಿವ. ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಲಾಬಿ ಕೂಡ ಶುರು ಮಾಡಿದ್ದಾರೆ. ಹೈಕಮಾಂಡ್ನ ಮಟ್ಟದಲ್ಲಿ ಹೈಕಮಾಂಡ್ನ ಕದ ತಟ್ಟಿ ವಾಪಸ್ ಬಂದಿದ್ದಾರೆ. 3-4 ಸಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾವಾಗಬೇಕು ಸಚಿವರು, 4ರಿಂದ 5 ಬಾರಿ ಶಾಸಕರಾದಂಥವರು ನಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ 20 ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. 20 ಜನರ ಹೆಸರುಗಳು ಫೈನಲ್ ಆಗಿದೆ. ಅಲ್ಲಿಗೆ ಇನ್ನುಳಿದಂಥವರಿಗೆ ನಿರಾಸೆ. ಸೊ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗಾದರೆ ಆ 20 ಜನ ಸಂಭಾವ್ಯ ಸಚಿವರುಗಳು ಯಾರ ಹೆಸರು ಫೈನಲ್ ಆಗಿದೆ? ಯಾಕಂದರೆ ಹಿಂದೆ ಕೂಡ ಹೇಳ್ಕೊಂಡು ಬಂದ್ವಿ, ಸಾಕಷ್ಟು ಜನ ರೇಸಲ್ಲಿದ್ದಾರೆ ಅಂತ ಹೇಳಿ. ಈಗ ಫೈನಲ್ ಆಗಿರುವಂತಹ ಸಚಿವರುಗಳು ಯಾರೆಲ್ಲ ಇದ್ದಾರೆ, ಅವರ ಹೆಸರುಗಳು. ಮೊದಲನೇದಾಗಿ ಬೆಳಗಾವಿಯ ಲಕ್ಷ್ಮಣ್ ಸವದಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಬೆಳಗಾವಿಯ ಲಕ್ಷ್ಮಣ್ ಸವದಿಯವರು ಅಥಣಿ ಶಾಸಕರು. ಮೊದಲನೇ ಸಲನೇ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಬಟ್ ಅದು ನಿರಾಸೆಯಾಗತ್ತೆ. ಸೊ ಲಕ್ಷ್ಮಣ್ ಸವದಿಯ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಎಲ್ಲಿ ಲಕ್ಷ್ಮಣ್ ಸವದಿ ಕೊಡ್ತಾರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡ್ತಾರಾ ಗೊತ್ತಿಲ್ಲ. ಬಟ್ ಲಕ್ಷ್ಮಣ್ ಸವದಿ ಅಂತೂ ಇಲ್ಲ, 2ನೇ ಲಿಸ್ಟಲ್ಲಿ ನನ್ನ ಹೆಸರು ಇರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಫಿಕ್ಸು. ಮತ್ತೊಂದು ಕಡೆ ಬಾಗಲಕೋಟೆಯ ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ವಿಜಯಾನಂದ ಕಾಶಪ್ಪನವರು ಕೂಡ ಹಿಂದೆನೂ ಸಾಕಷ್ಟು ಲಾಬಿ ಮಾಡಿದ್ರು ಮಂತ್ರಿ ಸ್ಥಾನಕ್ಕೋಸ್ಕರ. ಈಗ ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಕೇಳಿಬರ್ತಾ ಇದೆ. ವಿಜಯಾನಂದ ಕಾಶಪ್ಪನವರು ಕೂಡ ಸಚಿವ ಸ್ಥಾನದ ರೇಸಲ್ಲಿದ್ದಾರೆ. ಹಾಗೆ ವಿಜಯಪುರದ ಯಶವಂತ ರಾಯಗೌಡ ಪಾಟೀಲ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಕಲಬುರಗಿಯ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಕಲಬುರಗಿಯ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೆಸರು. ಅದರ ಜೊತೆಗೆ ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಅವರ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿದೆ. ಧಾರವಾಡದ ಅಬ್ಬಯ್ಯ ಪ್ರಸಾದ್ ಅವರ ಹೆಸರು. ಅದರ ಜೊತೆಗೆ ಹಾವೇರಿಯ ಶ್ರೀನಿವಾಸ್ ಮಾನೆ ಅವರ ಹೆಸರು. ಅದರ ಜೊತೆಗೆ ಚಿತ್ರದುರ್ಗದ ಟಿ ರಘುಮೂರ್ತಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅವರು ಕೂಡ ಸಚಿವರಾಗೋದು ಪಕ್ಕ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ದಾವಣಗೆರೆಯ SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಕಳೆದ ಬಾರಿಯೂ ಕೂಡ ಅವರು ಮಿನಿಸ್ಟರ್ ಆಗಿದ್ರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. SS ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ದಾವಣಗೆರೆಯ SS ಮಲ್ಲಿಕಾರ್ಜುನ್. ಅದರ ಜೊತೆಗೆ ಶಿವಮೊಗ್ಗದ ಮಧು ಬಂಗಾರಪ್ಪ, ಕಳೆದ ಬಾರಿ ಶಿಕ್ಷಣ ಸಚಿವರಾಗಿದ್ದರು ಮಧು ಬಂಗಾರಪ್ಪ ಅವರು. ಸೊ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೈ ತಪ್ಪಿದೆ ಸಚಿವ ಸ್ಥಾನ. ಬಟ್ ಈಗ ಮತ್ತೊಮ್ಮೆ 2ನೇ ಲಿಸ್ಟಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ SN ಸುಬ್ಬಾರೆಡ್ಡಿ ಅವರ ಹೆಸರು ಕೂಡ ಕೇಳಿಬಂದಿದೆ. ಕೋಲಾರದ ಎಂ ರೂಪಕಲಾ ಶಶಿಧರ್. ನೋಡಿ, ಇಲ್ಲಿ ಒಬ್ಬ ಮಹಿಳಾ ಕೋಟಾದ ಅಡಿಯಲ್ಲಿ ಯಾರಿಗೆ ಸಾಕಷ್ಟು ಜನ ಲೀಸ್ಟಲ್ಲಿದ್ದರು. ಉಮಾಶ್ರೀ ಅವರಿದ್ದರು, ರೂಪಕಲಾ ಶಶಿಧರ್, ಕಳೆದ ಬಾರಿ ಮಿನಿಸ್ಟರ್ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದರ ಜೊತೆಗೆ ಖನಿಜ ಫಾತಿಮಾ ಅವರು, ಹೇಗೆ ಒಂದಷ್ಟು ಜನ ಲೀಸ್ಟ್ ಇತ್ತು. ಅದರಲ್ಲಿ ಕೋಲಾರದ ಎಂ ರೂಪಕಲಾ, ನಮ್ಮ KH ಮುನಿಯಪ್ಪ ಅವರ ಪುತ್ರಿ, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರನ್ನು ಒಂದಷ್ಟು ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ 2ನೇ ಲಿಸ್ಟಲ್ಲಿ ಇರ್ತಾರೆ, ಅವರ ಹೆಸರು ಇರುತ್ತೆ ಅನ್ನುವಂತಹ ವಿಚಾರ.
ಅದರ ಜೊತೆಗೆ ಮಂಡ್ಯದ PM ನರೇಂದ್ರ ಸ್ವಾಮಿ, ಮೈಸೂರಿನ ತನ್ವೀರ್ ಸೇಠ್, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ. ನೋಡಿ, ಇಷ್ಟೂ ಜನರ ಹೆಸರುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಸೊ ನೋಡೋಣ ಅಲ್ಟಿಮೇಟ್ ಯಾರಿಗೆ ಮಣೆ ಹಾಕಲಾಗತ್ತೆ, ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಧನ್ಯವಾದ.